ದೆವ್ವದ ಕೆಲಸ ಸಾಮಾನ್ಯವಾಗಿ ಮೈ ಮೇಲೆ ದೆವ್ವ ಬಂದಾಗ ಅದನ್ನು ಬಿಡಿಸೋದಕ್ಕೆ ಬೇರೆ ಬೇರೆ ರೀತಿಯಾದಂಥ ಆಚರಣೆಗಳಿದೆ. ಒಂದು ಕ್ರೂರವಾದಂಥ ಆಚರಣೆಯನ್ನು ನಾವೀಗಾಗಲೇ ನೋಡಿದ್ದೀವಿ. ಹಾಗೆ ಈ ದೆವ್ವವನ್ನು ಬಿಡಿಸೋದು, ಮಾನಸಿಕ ತೊಂದರೆಯಿಂದ ನರಳುತ್ತಿರುವವರನ್ನು ಅದರಿಂದ ಪಾರು ಮಾಡುವಂಥ ಕಾಯಕದಲ್ಲಿ ತೊಡಗಿಸಿಕೊಂಡಂಥ ರಮಾದೇವಿ ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಮೇಲೆ ಈ ದೇವ್ರ ಆವಾಹನೆ ಆಗುತ್ತೆ ಅಂತ ಹೇಳಿದ್ರಿ. ಯಾವ ದೇವ್ರು ಬರುತ್ತೆ ನಿಮ್ಮ ಮೇಲೆ? ನನಗೆ ಮಹಾಶಕ್ತಿ ಬರುತ್ತೆ ಸರ್. ನನಗೆ ಮಹಾಶಕ್ತಿ ಬರುತ್ತೆ. ಮಹಾಶಕ್ತಿ ಬಂದು ಪ್ರತಿಯೊಂದನ್ನು ಈ ಶರೀರ ನಿಂದಲ್ಲ, ಈ ಶರೀರ ನಿಂದಲ್ಲ, ಇದು ಅಮ್ಮನಿಗೆ ನೀನು ಮೊದಲೇ ಕೊಟ್ಟಿದ್ಯಾ, ನೀನು ಆತ್ಮನಿಗೆ ಬರ್ಕೊಟ್ಟಿದ್ಯಾ ಅಂತ ಮೊದಲೇ ಹೇಳ್ಬಿಟ್ರು. ನಾನು ಇಷ್ಟು ವರ್ಷದವರೆಗೂ ಈ ಭೂಲೋಕದಲ್ಲಿ ಇದು ಮಾಡ್ತೀನಿ, ಮತ್ತೆ ನೀನು ಆತ್ಮನಿಗೆ ಕೊಟ್ಟು ಬಿಡಬೇಕು ಅಂತ ನಾನು ಮೊದಲೇ ಬರ್ಕೊಟ್ಟು ಬಂದಿದ್ದೀನಂತೆ. ಅದಕ್ಕೋಸ್ಕರ ನಿನ್ನ ಶರೀರ ನೀನು ಆತ್ಮಕ್ಕೆ ಕೊಟ್ಟು ಬಿಡು. ನಿಮಗೆ ಗೊತ್ತಾಗತ್ತಾ ಅವಾಗ? ಮಾತಾಡ್ತಾರೆ. ಇಂಟರ್ ವಿಷನ್, ಡಿವ್ಯಾನಿಟಿ ಅಂದ್ರೆ ಡೀಡ್ ಇಂಟೀರಿಯರ್ ವಿಷನ್. ಇದು ನೋಟ್ ಮಾಡ್ಕೋಬೇಕು. ಟ್ರೂತ್ ನಮ್ಮಲ್ಲಿ ಸತ್ಯತೆಯನ್ನು ನೋಟ್ ಮಾಡ್ಕೊಂಡಾಗ ಆ ಡಿವ್ಯಾನಿಟಿಯನ್ನು ನಮ್ಮ ರೇಸಸ್ ಮೂಲಕ ನಮ್ಮಲ್ಲಿ ಇಳಿಯುತ್ತೆ ಸರ್. ನಿಮ್ಗೆ ಫೀಲ್ ಆಗುತ್ತಾ? ಫೀಲ್ ಆಗುತ್ತೆ, ಫೀಲ್ ಆಗುತ್ತೆ. ಬಟ್ ಆ ಥರ ಏನಾಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನನಗೂ ಹಂಗಾಯ್ತು. ಬಟ್ ನಮ್ಮ ಚಕ್ರಗಳಿರುತ್ತೆ, ನಮ್ಮ ಶರೀರದಲ್ಲಿ ಚಕ್ರಗಳಿರುತ್ತೆ. ಈ ಬಾಡಿ ಅನ್ನೋದು ನಮ್ಮ ಭೂಲೋಕದಲ್ಲಿ ಇರೋದು ಬಾಡಿ. ಒಂದೊಂದು ಲೋಕದಲ್ಲಿ ಒಂದೊಂದು ಟೈಪ್ ಚಕ್ರಾಸ್ ಇರುತ್ತೆ. ಈ ಬಾಡಿ ಅನ್ನೋದು ನಮ್ಮ ಭೂಲೋಕದಲ್ಲಿ ತಟ್ರೋಹ ಚಕ್ರಗಳು ಅಂತೀವಿ. ಈ ತಟ್ರೋಹ ಚಕ್ರಗಳು ಏನು ಅಂದ್ರೆ ರೇಸಸ್ ತಡ್ಕೊಳ್ಳೋ ಅಂತ ಶಕ್ತಿ ಇಲ್ಲ. ಡಿವ್ಯಾನಿಟಿ ಒಂದೇ ಸಲ ನಮ್ಮ ಶರೀರದಲ್ಲಿ ಇಳಿದಾಗ ಈ ಶರೀರ ಅನ್ನೋದು ತಡ್ಕೊಳ್ಳೋ ಶಕ್ತಿ. ಯಾವಾಗಿಂದ ನಿಮ್ಗೆ ಈ ತರ ಅಂದ್ರೆ? ಈಗ ನನಗೆ ಒಂದು 2 ವರ್ಷ, ನಮ್ಗೆ 2 ವರ್ಷ ಆಯ್ತು. 2 ವರ್ಷ ಆಯ್ತು. 2 ವರ್ಷ ಬಂದಾಗ ಏನ್ ಮಾಡ್ತೀರಾ ನೀವು? ಬಂದಾಗ ನನಗೇನು ಆ ಥರ ಏನು ಆಗೋದಿಲ್ಲ. ಫಸ್ಟ್ ಒಂದು ಸಲ ಫಸ್ಟ್ ಟೈಮ್ ಬಂದಾಗ ಈ ಕೈ ನನ್ನ ಕಂಟ್ರೋಲಲ್ಲಿ ಇರಲಿಲ್ಲ. ಬಾಡಿ ಎಲ್ಲ ನನ್ನ ಕಂಟ್ರೋಲಲ್ಲಿ ಇತ್ತು, ಕೈ ಮಾತ್ರ ನನ್ನ ಕಂಟ್ರೋಲಲ್ಲಿ ಇರಲಿಲ್ಲ. ಈ ಕೈ ಒಳ್ಳೆ ಚಕ್ರ ತಿರುಗ್ದಂಗೆ ತಿರುಗ್ತಾನೆ ಇತ್ತು. ಈ ನನ್ನ ಕೈಯಲ್ಲೇ ಇರಲಿಲ್ಲ. ಈ ಕೈ ಮಾತ್ರ ಇಷ್ಟು ಕೈ ನನ್ನ ಕಂಟ್ರೋಲಲ್ಲಿ ಇರಲಿಲ್ಲ. ಬಟ್ ಈ ಥರ ಕ್ರೂರ ಏನಿಲ್ಲ. ಇವರಲ್ಲಿರೋ ನೆಗೆಟಿವ್ಸ್ ಎಲ್ಲ ತೆಗಿತಾ ಇದ್ವಿ ಅಂತ ನಾನು ಒಂದು ಪ್ರಾಣಿಕ್ ಹೀಲಿಂಗ್ ಕಲಿತಿದ್ದೆ. ಅದರಲ್ಲಿ ಈ ಶರೀರನ ನಾನು ಮೇಲೆ ಇರೋ ದೇವತೆಗಳಿಗೆ ಒಪ್ಪಿಸ್ಬಿಟ್ಟಿದ್ದೆ. ಇವರಲ್ಲಿ ಇರೋದನ್ನ ತೆಗೀರಿ ಅಂತ ಒಂದು ಇದನ್ನು ಹೇಳ್ಬಿಟ್ಟಿದ್ದೆ. ನಿಮ್ಮಲ್ಲಿ ಒಂದು ಶಕ್ತಿ ಬಂತು ಅಂತ ನಿಮ್ಗೆ ಗೊತ್ತಾಯ್ತು. ಆವಾಗ ಈ ಬೇರೆಯವ್ರಿಗೂ ಕೂಡ ಈ ತರ ಮಾನಸಿಕವಾಗಿ ತೊಂದರೆ ಇದ್ದವ್ರಿಗೆ ನೀವು ಏನೋ ಪರಿಹಾರ ಮಾಡ್ತೀನಿ ಅಂತ ಯಾವ ರೀತಿಯಾದಂತಹ ಮಾನಸಿಕ ತೊಂದರೆಗಳಿಗೆ ಒಳಗಾದವರಿಗೆ ನೀವು ಪರಿಹಾರ ಕೊಡ್ತೀರಿ? ಯಾವ ರೀತಿಯಾಗಿ ಕೊಡ್ತೀರಿ? ಅಂದ್ರೆ ತುಂಬಾ ವಾಮಿಟ್ಸ್ ಆಗ್ತಾ ಇದೆ. ಇಲ್ಲಿ ನಮ್ಮ ಒಂದು ನಾಡಿಗಳಿರುತ್ತೆ, ಈ 3 ನಾಡಿಗಳಿರುತ್ತೆ. ಈ ನಾಡಿನಲ್ಲಿ ಅದಕ್ಕೆ ನಾವು ಬ್ಯಾಂಗಲ್ಸ್ ಹಾಕೋದೇ ಅಷ್ಟೇ. ಬೈಫರ್ಕ್ಯುಲಾಟ್ ನರ್ವ್ಸ್ ಅಂತಾರೆ ಇದನ್ನ. ಇಲ್ಲಿ 3 ನರಗಳಿರುತ್ತೆ. ಇದರಲ್ಲಿ ಭೂತನಾಡಿ, ಮಾಮೂಲಿ ಉಸಿರು ನಾಡಿ ಮತ್ತು ದೇವನಾಡಿ ಅಂತ 3 ನಾಡಿಗಳಿರುತ್ತೆ. ಈ ನಾಡಿಗಳಲ್ಲಿ ನಾವು ಮುಟ್ಟು ನೋಡಿದಾಗ ಗೊತ್ತಾಗುತ್ತೆ. 2-3 ನಾಡಿಗಳು ಮುಟ್ಟು ನೋಡಿದಾಗ ಸಹ ಒಂದು ನಾಡಿ ಮುಟ್ಟು ನೋಡಿದ್ರೆ ಒಂದೇ ನಾಡಿ ಓಡಬೇಕು. ಇದು ಬಿಡುಗಡೆ ಆಗ್ಬಿಟ್ರೆ ಈ ನಾಡಿನೂ ಹೊಡ್ಕೊಳ್ತಾ ಇತ್ತೆ, ಈ ನಾಡಿನೂ ಹೊಡ್ಕೊಳ್ತಾ ಇತ್ತೆ. 2 ನಾಡಿಗಳು ಹೊಡ್ಕೊಳ್ತಾ ಇದ್ದಾಗ ಅವರಲ್ಲಿ ಬೇರೆ ಶಕ್ತಿ ಬಂದು ಬೇರೆ ಒಂದು ಇವಾಗ ಶರೀರದಲ್ಲಿ ಬೇರೆ ಶಕ್ತಿ ತಿಳ್ಕೊಳ್ತೀವಿ. ಆ ಶಕ್ತಿ ಬಂದಾಗ ನೀವು ಬಿಡಿಸೋದು ಹೇಗೆ? ಇಲ್ಲಿ ಈಗ ನಾವು ನೋಡಿದ್ವಿ ಕ್ರೂರವಾಗಿ ಹೊಡೆದು. ನಾವು ಆ ತರ ಏನು ಮಾಡೋದಿಲ್ಲ ಸರ್. ಏನೋ ಒಂದು ಅರಿಶಿನ ನೀರು ಎತ್ಕೊಳ್ತೀವಿ. ಅರಿಶಿನ ನೀರು ಎತ್ಕೊಂಡ್ಬಿಟ್ಟು ನೀರು ಎತ್ಕೊಂಡ್ಬಿಟ್ಟು ಅವರಿಗೆ ಒಂದು ಮಂತ್ರದ ಮೂಲಕ ಅದು ಚೆಲ್ಬಿಟ್ಟು ಒಬ್ಬೊಬ್ಬರಿಗೆ ನೀನು ಹಾಕೊಂಡಿರೋ ಬಟ್ಟೆ ಮತ್ತೆ ಬಳಸಬೇಡಮ್ಮ, ಬೇರೆ ಬಟ್ಟೆ ಹಾಕೊಳ್ಳಿ ಅಂತ ಕೆಲವ್ರು ಹೇಳ್ತೀವಿ. ಚೆಲ್ಬಿಟ್ಟು ಮತ್ತೆ ಅವ್ರಿಗೆ ಒಂದು ಏನಾಗಿರುತ್ತೆ ಅವ್ರ ದೇಹದಲ್ಲಿ ಏನಾಗಿರುತ್ತೆ ಅಂದ್ರೆ ಬೇರೆ ಶಕ್ತಿಗಳು ಸಾಮಾನ್ಯವಾಗಿ ದೆವ್ವ ಅಂತ ಕರಿತೀವಲ್ಲ, ಆ ದೆವ್ವನೇ ಬಂದಿರತ್ತಾ ಹೇಗೆ ಸರ್? ದೆವ್ವ ಅಂದ್ರೆ ಒಂದು ಇವಾಗ ಈ ಶರೀರ ಅಂತ ಇರುತ್ತೆ ಸರ್. ಇವಾಗ ನಾನೊಂದು ಹೇಳ್ತೀನಿ. ಶರೀರ ಅಂದ್ರೆ ಶರೀರದಲ್ಲಿ ಒಂದೊಂದು ಸೆಕ್ಷನ್ಸ್ ಇರುತ್ತೆ. ಒಂದೊಂದು ಸೆಕ್ಷನ್ಸ್ ಅಲ್ಲಿ ಇದು ರೇಸಸ್, ಆತ್ಮ ಅನ್ನೋದು ಒಂದು ರೇಸಸ್. 7 ರೇಸಸ್ ಇಂದ ಈ ಆತ್ಮ ಅನ್ನೋದು ರೆಡಿ ಆಗಿರುವಂಥದ್ದು. ಈ ಆತ್ಮ ಅನ್ನೋದು 7 ರೇಸಸ್ ಇಂದ ಸೃಷ್ಟಿ ಆಗಿರುವಂಥದ್ದು. ಈ 7 ರೇಸಸ್ ಇಂದ ಈ 7 ರೇಸಸ್ ಅಲ್ಲಿ ಈ ಶರೀರ ಬಿಟ್ಟು ಹೋದಾಗ ಎಲ್ಲ ರೇಸಸ್ ಹೋಗ್ಬೇಕು. ಅದಕ್ಕೆ ನಮ್ಗೆ ದೊಡ್ಡವರು ಪೂರ್ಣತ್ವ ತಗೊಳ್ಳಿ ಅಂತ ಹೇಳೋದು. ಆದ್ರೆ ಇಲ್ಲೇನ್ ಮಾಡ್ತಾರೆ, ಭೌತಿಕ ಆಸೆಗಳನ್ನ ಹೊಂದಿರ್ತಾರೆ. ಕೆಲವು ಶರೀರಗಳು ಭೌತಿಕ ಆಸೆಗಳಂತ ಮುಕ್ತಿ ಸಿಕ್ಕಿರಲ್ಲ, ಅವ್ರು ಇಲ್ಲೇ ಇದ್ದೋಗ್ತಾರೆ. ಅದು ರೇಸಸ್, ಲ್ಯಾಪಲ್ ಟೈಪ್ ಒಂಥರ ಲೇಸಸ್ ತರ ಇರುತ್ತೆ ಅವ್ರದ್ದು. ಅವೇನ್ ಮಾಡ್ತಾರೆ, ಈ ಶರೀರದಲ್ಲಿ ಬಂದು ಅವ್ರ ಆಸೆ ತಗೊಳ್ತಾರೆ. ಈಗ ಆ ಶರೀರದಲ್ಲಿ ಬೇರೆ ಶಕ್ತಿ ಬಂದಿದೆ ಅಂತ ಹೇಳ್ತಿರಲ್ಲ, ಆ ಟೈಮಲ್ಲಿ ನಿಮ್ಗೂ ಕೂಡ ದೇವರ ಆವಾಹನೆ ಆಗಿರುತ್ತೆ. ಇನ್ನೊಬ್ಬರ ಮೈ ಮೇಲೆ ಬಂದಿರುವಂತ ದೆವ್ವ ಅಥವಾ ಶಕ್ತಿ ನಿಮಗೆ ಕಾಣಿಸುತ್ತಾ?
ಅದೇ ಈ ನಾಡಿ ಮೂಲಕ ನೋಡ್ತೀವಿ ನಾವು. ಈ ನಾಡಿನ ನೋಡಿ ಮತ್ತೆ ಅವರ ಇದನ್ನ ನೋಡ್ತೀವಿ. ಬಂದ್ರೆ ಇದು ನಾನು ಹೇಳ್ತಾ ಇದ್ದೀನಲ್ಲ, ಇದು ನಂದಲ್ಲ ದೇಹ, ಅಮ್ಮನ ಕೊಟ್ಟಿದ್ದೀನಿ. ಅವ್ರ ಅಮ್ಮ ಅವ್ರು ರೀಡ್ ಮಾಡ್ಬಿಟ್ಟು ಈ ಹುಡುಗಿಗೆ ಹಿಂಗಾಗಿದೆ ಹಿಂಗಿದೆ ಅಂತ ನನಗೆ ಹೇಳ್ತಾರೆ. ನಾನು ಸುಮ್ಮನೆ ವೀಕ್ಷಕಳಾಗಿರ್ತೀನಿ, ನನಗೇನು ಇದ್ರ ಬಗ್ಗೆ ಗೊತ್ತಿರಲ್ಲ, ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ನಾ ಅಮ್ಮನ ಕೊಟ್ಬಿಟ್ಟಿದ್ದೀನಿ. ಅಮ್ಮ ಏನ್ ಮಾಡ್ತಾರೆ ಅದು ವೀಕ್ಷಕ. ಸಂದರ್ಭದಲ್ಲಿ ನಿಮ್ಮ ನಡವಳಿಕೆಯಲ್ಲಿ ಏನಾದ್ರು ಬದಲಾಗತ್ತಾ? ಆವೇಶ ಏನಿರಲ್ಲ, ನನ್ನಲ್ಲಿ ಆವೇಶ ಏನಿರೋದಿಲ್ಲ. ನಾನು ಪ್ರಾಣಿಕ್ ಹೀಲಿಂಗ್ ಕಲ್ತಿದ್ದೀನಿ. ಫಸ್ಟ್ ಅಲ್ಲಿ ನನಗೂ ಆವೇಶ ಇತ್ತು, ಏನ್ ನನ್ನ ಶರೀರ ನನಗೆ ತಡ್ಕೊಳಕ್ ಆಗ್ತಾ ಇರಲಿಲ್ಲ ಫಸ್ಟ್ ಅಲ್ಲಿ. ಮತ್ತೆ ನನಗೆ ತುಂಬಾ ಧ್ಯಾನ ಮಾಡಿ ತುಂಬಾ ಇದು ಮಾಡಿ ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸಿ ಅವರೇ ಎಬ್ಬಿಸ್ತಾ ಇದ್ರು. ಪುಟ್ಟಿ ಅಂತ ಹೇಳ್ಬಿಟ್ಟು ಅವರೇ ಎಬ್ಬಿಸ್ತಾರೆ. ಧ್ಯಾನ ಇವೆಲ್ಲ ಮಾಡಿದಾಗ ನಮ್ ಚಕ್ರ ಸ್ಟ್ರಾಂಗ್ ಆದಾಗ ಈ ತರ ಆಗಲ್ಲ. ದೆವ್ವ ಬಿಡಿಸೋರು ಒಬ್ಬರನ್ನ ನಾವು ನೋಡಿದ್ವಿ. ಆ ಮನುಷ್ಯ ಅತ್ಯಂತ ಆವೇಶದಿಂದ ಕುಣಿದಾಡ್ತಾ ಇದ್ದಾರೆ, ಸಿಕ್ಕದವ್ರನ್ನ ಹೊಡಿತಿದ್ದಾರೆ. ಅದೆಲ್ಲ ಯಾಕಾಗತ್ತೆ? ಅದೇ ಅವರ ಬಾಡಿ. ಇವಾಗ ನಾನು ಒಂದು ಹೇಳ್ತೀನಿ, ಇವಾಗ ನಿಮ್ಮ ಟಿವಿ ಅನ್ಕೊಳ್ಳಿ, ಟಿವಿನಲ್ಲಿ ಎಕ್ಸ್ಟ್ರಾ ಎನರ್ಜಿ ಆದಾಗ ನೀವು ಕಲರಿಂಗ್ಸ್ ಹೆಚ್ಚು ಕಮ್ಮಿ ಆಗುತ್ತೆ ಇಲ್ವಾ? ಓಕೆ, ವೋಲ್ಟೇಜ್ ಹೆಚ್ಚು ಕಮ್ಮಿ ಆದಾಗ ಟಿವಿಯಲ್ಲಿ ಪ್ರಸಾರ ಆಗುವಂತ ಕಲರಲ್ ಡಿಫರೆನ್ಸ್ ಆಗುತ್ತೆ. ಹಾಗೆ ಶರೀರನೂ ಒಂದು ಈಗ ನಾವು ನೋಡ್ತಾ ಇದೀವಲ್ಲ ಆ ಚಿತ್ರದಲ್ಲಿ ಏನು ವಿಜುವಲ್ ಬರ್ತಾ ಇದೆಯಲ್ಲ, ಅದರಲ್ಲಿ ಒಬ್ಬ ವ್ಯಕ್ತಿ ಅತ್ಯಂತ ಆವೇಶಭರಿತನಾಗಿ ಕುಣಿದಾಡ್ತಾ ಇದ್ದಾನೆ. ತಡ್ಕೊಳ್ಳೋ ಶಕ್ತಿ ಇಲ್ಲ, ಅದು ರೇಸಸ್ ಒಂದೇ ಸಲ ಇಳಿದು ಬಿಟ್ಟಿದೆ ಅವರಿಗೆ. ಅದು ಕೂಡ ಸತ್ಯ ಅಂತೀರಿ? ಇಲ್ದಿದೆ ಅವ್ರಿಗೆ ಸತ್ಯ. ಬಟ್ ಅವರು ಚಕ್ರಾಸು ಇವೆಲ್ಲ ಶುದ್ಧಿ ಇಲ್ಲ. ಆ ಶುದ್ಧಿ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಏನಾಗುತ್ತಾ ಇದೆ ಅಂದ್ರೆ ಅವರಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ, ಅದು ತಡ್ಕೊಳಕ್ ಆಗ್ತಾ ಇಲ್ಲ ಅದು. ಬಟ್ ಅದು ರೇಸಸ್ ಬಂದು ಸೇರಿರೋದಂತೂ ಗ್ಯಾರಂಟಿ. ಆ ರೇಸಸ್ ಅಂದ್ರೆ ದಿವ್ಯಾನಿಟಿ ರೇಸಸ್ ಬರೋದು ಒಂಥರ ವೈಟ್ ರೇಸಸ್. ಆ ವೈಟ್ ರೇಸಸ್ ಈಗ ನಿಮ್ಮ ಪ್ರಕಾರ ಅಲ್ಲಿಗ ಆ ಮನುಷ್ಯನ ಮೇಲೆ ಸರಿ ಅತಿಯಾದಂತ ಶಕ್ತಿ ಬಂದಿದೆ, ಅವ್ರ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ, ಅದಕ್ಕಿಂತ ಆ ರೀತಿ ಮಾಡ್ತಿದ್ದಾರೆ ಅಂತ. ಅದೇ ಸಮಸ್ಯೆಯನ್ನ ಇಟ್ಕೊಂಡು ಅಲ್ಲಿಗೆ ಹೋಗಿದಾರಲ್ಲ, ಅವ್ರು ನಿಮ್ಮ ಹತ್ರ ಬಂದಾಗ ಅದನ್ನು ಹಿಂಸೆ ಇಲ್ಲದೆ ಮುಕ್ತಿಗೊಳಿಸಬಹುದಾ? ಆಗ್ಬಹುದು, ಅದಕ್ಕೇನಿಲ್ಲ. ಇವಾಗ ಇದು ಏನು ಅಂದ್ರೆ ಕೂದಲು ಅನ್ನೋದು ಎಳಿಲೇಬೇಕು ಆಗುತ್ತೆ. ಈ ಕೂದಲು ಅನ್ನೋದು HAIR ಹೇರ್ ಅಂತಾರೆ. ಈ ಹೋಲ್ಸ್ ಎಲ್ಲ ಹೋಲ್ಸ್ ಈ ಶರೀರದ ಪ್ರತಿಯೊಂದು ಅಂಗದ್ದು ಕೂದಲು ಇಲ್ಲಿರುತ್ತೆ. ಅರ್ಥ ಆಯ್ತಾ? ಇಂಟೀರಿಯರ್ ರೇಸಸ್ HAIR ಅಂದ್ರೇನೆ ಈ ಹೋಲ್ಸ್, ಈ ಶರೀರದ ಪ್ರತಿಯೊಂದು ಅಂಗದ್ದು ಹೇರು ಇಲ್ಲಿರುತ್ತೆ. ಅರ್ಥ ಆಯ್ತಾ? ನೀವು ಕೂಡ ಕೂದಲು ಎಳಿತೀರಿ? ಕೂದಲು ಎಳಿತೀವಿ. ಇವಾಗ ನಾವು ಇವಾಗ ಹೇಳ್ತೀವಿ ಈ ಕಿರುನಾಳಿಗೆ ಬಿದ್ದೋಗಿದೆ ಅಂತ. ಈ ಕಿರುನಾಳಿಗೆ ಬಿದ್ದೋದಾಗ ಅಂತಿದೆ, ನೀವೆಷ್ಟು ಮೆಡಿಸಿನ್ಸ್ ತಗೊಳ್ಳಿ ವಾಸಿ ಆಗೋದಿಲ್ಲ. ಅದೇ ಕೆಲವರು ನಾಲ್ಗೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಅಂದ್ರೆ ಈ ಶರೀರದ ಅಂಗ ಇಲ್ಲಿದೆ ಅಂತ ಆಯ್ತು. ಅರ್ಥ ಆಯ್ತಾ? ಮತ್ತೆ ನಮ್ಗೆ ಹಾರ್ಮೋನ್ಸ್ ಹೆಚ್ಚು ಕಮ್ಮಿ ಆದಾಗ ಸಹ ಕೂದಲು ಬಿದ್ದೋಗುತ್ತೆ. ಹಾರ್ಮೋನ್ಸ್ಗೂ ಕೂದಲಿಗೆ ಏನ್ ವ್ಯತ್ಯಾಸ ಅಲ್ವಾ? ಹಾರ್ಮೋನ್ಸ್ ಇವಾಗ ಟೈಫಾಯ್ಡ್ ಜ್ವರ ಬರುತ್ತೆ. ಟೈಫಾಯ್ಡ್ ಜ್ವರ ಕೂದಲಲ್ಲಿ ಆ ಶಕ್ತಿಯ ಕೇಂದ್ರ ಇದೆ, ಕೂದಲಿಗೂ ಇದಕ್ಕೂ ಸಂಬಂಧ ಇದೆ. ಸರಿ, ಯಾವ ತರದ ಕಾಯಿಲೆಗಳನ್ನು ನೀವು ವಾಸಿ ಮಾಡ್ತೀರಾ? ಈಗ ಕೇವಲ ದೆವ್ವ ಬಂದವರು ಮಾತ್ರನಾ ಅಥವಾ ಮಾನಸಿಕವಾಗಿ ಬೇರೆ ಬೇರೆ ತೊಂದರೆಗೆ ಒಳಗಾದವ್ರಿಗೆ? ನಿಮ್ಮ ಹತ್ರ ಯಾವ ತರದ ಜನಗಳೆಲ್ಲ ಬರ್ತಾರೆ? ನನ್ನ ಹತ್ರ ಬರೋದು ನನ್ನ ಎಲ್ರು ಆಂಟಿ ಅಂತಾರೆ, ಅಮ್ಮ ಅಂತ ಕರೆಯಲ್ಲ, ಆಂಟಿ ಅಂತಾರೆ, ಅಟ್ಲೈತೆ ಅಕ್ಕ ಅಂತ ಕರೀತಾರೆ. ನನಗೆ ಬರ್ತಾರೆ, ನನ್ಗೆ ಹಿಂಗ ಆಗ್ತಾ ಇದೆ ಅಂತಾರೆ. ಅವ್ರು ನನ್ಗೆ ಹಿಂಗ ಆಗ್ತಾ ಇದೆ ಅಂತಂಗಾಗ ನಾನು ಇದ್ಕೊಂಡು ಅಮ್ಮ ಏನಾಗುತ್ತೆ ಅಂತಾರೆ. ಹಿಂಗಾಗತ್ತೆ ಅಂದ್ರೆ ಏನಾಗ್ತಿದೆ ಅಂತಾರೆ. ಈ ಹೆಲ್ತ್ ಬಗ್ಗೆನೇ ಹೇಳ್ತಾರೆ. ನನ್ ಕಾಲ್ ನೋವ್ತಾ ಇದೆ, ನನ್ಗೆ ಇದಾಗ್ತಾ ಇದೆ, ನನಗೆ ಇದಾಗ್ತಾ ಇದೆ ಅಂತ. ಅದಕ್ಕೆ ಅವ್ರೇನು ಹೇಳ್ತಾರೆ ಅಂದ್ರೆ ನೋಡ್ತಾರೆ, ನೋಡ್ಬಿಟ್ಟು ಪುಟ್ಟಿ ನಿನಗೆ ಇದಾಗಿದೆ, ನೀನು ಇಂಥ ಟ್ರೀಟ್ಮೆಂಟ್ ತಗೋ, ನಿನಗಿಂಥ ಟ್ರೀಟ್ಮೆಂಟ್. ಕೆಲವು ಆಯುರ್ವೇದಿಕ್ಕೆ ಹೇಳ್ತಾರೆ, ಕೆಲವೇನು ಮಾಡ್ತಾರೆ ಈ ಪ್ರಾಣಿಕ್ ಹೀಲಿಂಗ್ ಅಲ್ಲಿ ನೆಗೆಟಿವ್ಸ್ ಎಲ್ಲ ತೆಗೆದ್ಬಿಟ್ಟು ಎನರ್ಜಿ ಪಾಸ್ ಮಾಡ್ತಾರೆ. ಪ್ರಾಣಿ ಬಲಿ ಕೊಡ್ತೀರಿ? ಅಲ್ಲ, ಪ್ರಾಣಿಕ್ ಹೀಲಿಂಗ್ ಅಂತ. ಪ್ರಾಣಿಕ್ ಹೀಲಿಂಗ್ ಅಂದ್ರೆ ಒಂದು ಮನುಷ್ಯನಿಗೆ ಒಂದು ಅರ ಅಂತಿರುತ್ತೆ. ಈ ಅರದ ಮೇಲೆ ಅವನ ಕಾಯಿಲೆಗಳಿರುತ್ತೆ. ಅದೆಲ್ಲ ಪ್ರಾಣ ಚಿಕಿತ್ಸೆಯಲ್ಲಿ ಗೊತ್ತಾಗುತ್ತೆ ಸರ್. ಅದು ಅದರಲ್ಲಿ ಆ ಅರದಲ್ಲಿ ಇರೋದನ್ನ ನೆಗೆಟಿವ್ಸ್ ತೆಗೆದ್ಬಿಟ್ಟು ಅಲ್ಲಿ ಎನರ್ಜಿ ಪಾಸ್ ಮಾಡ್ತೀವಿ ಕೆಲವು ಇದಕ್ಕೆ ಗೊತ್ತಾಗುತ್ತೆ. ಇದು ಪ್ರತಿಯೊಬ್ರು ಕಲಿಯುವಂತ ವಿದ್ಯೆನೆ. ಒಂದು ಸ್ಕ್ಯಾನ್ ಮಾಡಿದ್ರೇನೆ ಅವರೆಲ್ಲ ಆರೋಗ್ಯದಲ್ಲಿ ಯಾವ ರೇಸಸ್ ಹೆಚ್ಚು ಕಮ್ಮಿ ಇದೆ ಅಂತ ನಾವು ಹೇಳ್ಬಿಡ್ಬೋದು. ಒಂದು ಚಕ್ರಾಸಲ್ಲಿ ಈಗ ನಾನು ನೋಡಿ ಸಾಮಾನ್ಯವಾಗಿ ಈ ತರದ ಪ್ರದೇಶಗಳಿಗೆ ಬರೋರಲ್ಲಿ ಮೈ ಮೇಲೆ ಏನೋ ಬರುತ್ತೆ, ಅದನ್ನ ಬಿಡಿಸೋಕೆ ಅಂತ ಸಾಮಾನ್ಯವಾಗಿ ಬರ್ತಾರೆ. ಅದು ಬಂದು ಮೈ ಮೇಲೆ ಏನ್ ಬರುತ್ತೆ ಅವರಿಗೆ? ನನಗೆ ಫಸ್ಟ್ ಈ ವಿದ್ಯೆ ಇಲ್ಲದೆ ಒಂದು ಇದರಲ್ಲಿ ನನಗೆ ಒಂದ್ಸಲ ಮದುವೆ ಆಗಿ ಹೊಸದ್ರಲ್ಲಿ ಸೀಗೇಳಿಗೆ ಹೋಗಿದೆ ಸರ್. ಸೀಗೇಳಿಗೆ ಹೋಗಿದ್ರೆ ಒಂದು ಸಡನ್ ಆಗಿ ಏನೂ ಆಗ್ಲಿಲ್ಲ. ಒಂದ್ ಹತ್ರ ಸ್ಮಶಾನ ಅಂತ ಅದು ನನಗೂ ಗೊತ್ತಿಲ್ಲ, ನಿಂತ್ಕೊಂಡಿದ್ದೆ, ಎಲ್ರು ಮಕ್ಕಳೆಲ್ಲ ಇದ್ರು. ಬಂದ ಮೇಲೆ ಮನೆಗೆ ಬಂದ ಮೇಲೆ ಒಂದು 3 ದಿವಸಕ್ಕೆ ಜ್ವರ ಬಂತು. ಜ್ವರ ಬಂದ ಮೇಲೆ ಡಾಕ್ಟರ್ ಹಾಸ್ಪಿಟ್ಲಿಗೆ ಹೋಗಿದೆ. ಒಂದು 15 ದಿವಸ ಹಾಸ್ಪಿಟ್ಲ್ ಇಟ್ಬಿಟ್ಟೆ. ಕೊನೆಗೆ ಸಿಸ್ಟರ್ಸ್ ಎಲ್ಲ ಬಂತು, ಈ ಹುಡುಗಿಗೆ ಏನೋ ಆಗಿದೆ ಫಸ್ಟ್ ವಿಚಾರಿಸಿ ಅಂತ. ಮತ್ತೆ ನನ್ನ ಫ್ರೆಂಡ್ ಬಂದ್ಲು,
ಅವರ ಅಪ್ಪ ಬಂದು ಅವ್ರ ದೊಡ್ಡಪ್ಪನ ಕರ್ಕೊಂಡು ಅವ್ರಿಗೆ ನಾಡಿ ಮುಟ್ಟಿ ಆಮೇಲೆ ನೀನು ಹಿಂಗೆ ಹೋಗಿದ್ದೆ ಹಿಂಗಾಗಿದೆ ಅಂತ ಹೇಳಿದ್ರು. ಬಟ್ ಈ ಥರ ಏನ್ಕೊಂಡ್ರೆ ಬಟ್ ಅವ್ರ ಕೈ ಇಟ್ಕೊಂಡು ಬರೀ ಅರಿಶಿಣದ ನೀರಲ್ಲೇ ಮಂತ್ರ ಹಾಕಿದ್ರು. ಮಂತ್ರ ಹಾಕಿದ ತಕ್ಷಣ ನಾನು ಮಂಕಿತ್ತು ಸರ್, ಸಡನ್ ಆಗಿ ಎದ್ದು ಹೋಯ್ತದು. ನನ್ನೆಲ್ಲ ಅನುಭವ ಆಗಿದೆ. ಸೊ ನಿಮ್ಗೆ ಒಂಥರ ಆತರ ಅನುಭವ ಆಗಿತ್ತು, ಅದರಿಂದ ಹೋಯ್ತು. ನೀವು ಅದೇ ತರ ಬೇರೆಯವರಿಗೆ ಚಿಕಿತ್ಸೆ ಕೊಡ್ತೀರಿ. ಈಗ ಅಮ್ಮ ಬಂದ್ಮೇಲೆ ಅವ್ರು ಮಾಡ್ತಾ ಇರೋದು, ನಾನ್ ಮಾಡ್ತಾ ಇಲ್ಲ. ಇದು ನಾನ್ ಮಾಡ್ತಾ ಇಲ್ಲ, ಅಮ್ಮ ಮಾಡ್ತಾ ಇರೋದು. ಇದೊಂದು ಮಾನಸಿಕವಾದಂತಹ ಖಿನ್ನತೆ ಅಂತ ನೀವು ಒಪ್ಕೊಳ್ಳೋದಿಲ್ವಾ? ಇದು ಕೇವಲ ದೇವರದ್ದೇ ಪವಾಡ ಅಂತೀರಾ, ಅಥವಾ ಇದು ಮಾನಸಿಕವಾಗಿ ಕೆಲವರು ದುರ್ಬಲರಾಗಿರ್ತಾರೆ, ಅವ್ರ ಮೇಲೆ ಬಂದಂತ ಕೆಲವು ಮನಸ್ಸಿನಲ್ಲಿ ಆಗುವಂತ ವೈರುಧ್ಯಗಳು ಅಂತ ಹೇಳಲ್ಲ ನೀವು? ಈ ಶಕ್ತಿಗಳು ಬರೋದೇ, ಈ ದೆವ್ವ ಬರೋದೇ ಏನು ಅಂತಂದ್ರೆ ಶರೀರದಲ್ಲಿ ಯಾವುದೋ ಒಂದು ಅಂಗ ವೀಕ್ ಇದ್ದಾಗೆ ಬರೋದು. ಶರೀರದಲ್ಲಿ ಫುಲ್ ಸ್ಟ್ರಾಂಗ್ ಇದ್ದಾಗ ಬರೋದಿಲ್ಲ. ಅರ್ಥ ಆಯ್ತಾ? ಶರೀರದಲ್ಲಿ ಯಾವುದೋ ಒಂದು ಅಂಗ ವೀಕ್ ಇದ್ದಾಗೆ ಅದು ಅಟ್ಯಾಕ್ ಆಗೋದು. ಶರೀರದಲ್ಲಿ ಅಂಗಗಳೆಲ್ಲ ಕರೆಕ್ಟ್ ಆಗಿದ್ದಾಗ ಏನೂ ಆಗೋದಿಲ್ಲ. ಅರ್ಥ ಆಯ್ತಾ? ಇದು ಅವ್ರು ಇವಾಗ ಮೆನ್ಸಸ್ ಟೈಮು ಇದು ಅಂತೆಲ್ಲ ಇರುತ್ತೆ. ಆ ಟೈಮ್ಗಳಲ್ಲಿ ಬಾಡಿ ಅನ್ನೋದು ವೀಕ್ ಇರುತ್ತೆ. ಆ ಟೈಮ್ಗಳಲ್ಲಿ ಕೆಲವು ಇವು ಓಡಾಡ್ತಾ ಇರುತ್ತೆ ಸರ್. ನಿಮ್ಮ ಹತ್ರ ಬರ್ತಾರಲ್ಲ ಅವರೆಲ್ಲ ಈ ಹಿಂದೆ ಬೇರೆ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ವಾಸಿ ಆಗದಿರೋರೇ ಬರ್ತಾರ? ಡಾಕ್ಟರ್ ಹತ್ರ ಹೋಗಿ ಬಂದವರ? ನಾನು ಅಷ್ಟು ಟ್ರೀಟ್ಮೆಂಟ್ ಏನು ಕೊಟ್ಟಿಲ್ಲ ಸರ್. ನನ್ನ ಹತ್ರ ನಾನು ಬಂದಿರೋದೆಲ್ಲ 5-6 ಜನ ಬಂದಿದ್ದಾರೆ ಅಷ್ಟೇ. 5-6 ಜನಕ್ಕೂ ಮಾಡಿರೋರಿಗೆ ವಾಸಿ ಆಗಿದೆ ಅಷ್ಟೇ. ನಾನು ಇದೇ ಒಂದು ಉದ್ಯೋಗ ತರ ಇಟ್ಕೊಂಡಿಲ್ಲ. ನಾನು ಹೌಸ್ ವೈಫು. ನಂದು ಬರೀ ನಾನು ಹೇಳ್ತಾ ಇದ್ದೀನಲ್ವಾ, ನನ್ನ ಸೋಲು ಈ ಭೂಲೋಕಕ್ಕೆ ಬಂದಿರೋ ಅಂಥದ್ದು ಬರೀ ಜ್ಞಾನ ಕಲಿಯಕ್ಕೆ ಬಂದಿರೋ ಅಂಥವಳು ನಾನು. ನನಗೆ ನಮ್ಮ ಯಜಮಾನ್ರಿಗೂ ಇಷ್ಟ ಇಲ್ಲ. ಬಟ್ ಬಂದವ್ರಿಗೆ ಅವ್ರ ಕಷ್ಟದಲ್ಲಿದ್ದಾರೆ ಅಂತ ಮಾಡ್ತೀವಿ ಅಷ್ಟೇ. ನೀವು ಪ್ರಯತ್ನ ಮಾಡಿದ್ದೆಲ್ಲ ಸಕ್ಸಸ್ ಆಗಿದೆ? ಪ್ರಯತ್ನ ಮಾಡಿರೋ ಸಕ್ಸಸ್ ಆಗಿದೆ ಅಷ್ಟೇ. ಇವರು ಹೇಳುವಂಥ ಮಾತನ್ನು ನೀವು ಕೇಳಿದ್ರಿ. ಇವರ ಮೈ ಮೇಲೆಯೇ ಒಂದು ರೀತಿಯಾದಂಥ ದೇವರ ಆವಾಹನೆ ಆಗುತ್ತೆ. ನಾನು ಇಲ್ಲಿ ಕೇವಲ ಶರೀರ ಅಷ್ಟೇ, ಈ ಶರೀರ ನಂದಲ್ಲ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಮತ್ತು ಮಾನಸಿಕವಾಗಿ ತೊಳಲಾಟದಲ್ಲಿರುವವರಿಗೆ ಅದು ದೆವ್ವ ಬಿಡಿಸೋದ್ರಿಂದ ಹಿಡಿದು ಬೇರೆ ರೀತಿಯಾದಂಥ ಕೆಲಸಗಳಿಗೆ ಅಥವಾ ತೊಂದರೆಯನ್ನು ಅನುಭವಿಸ್ತಿರೋರಿಗೆ ಪರಿಹಾರವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀವಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ಇರುತ್ತೆ.